ಚಪ್ನಾ. ನಮಸ್ಕಾರ ಫ್ರೆಂಡ್ಸ್, ಗೀತಾ ಆರ್ಟ್ಸ್ಗೆ ಸುಸ್ವಾಗತ. ಈ ದಿನ ನಾನು ಫಿಲ್ಲಿಂಗ್ ಸ್ಟ್ರಿಪ್ಸಿಂದ ಹೂಗಳನ್ನು ಮಾಡಿದ್ದೀನಿ. ನೋಡಿ ಈ ಥರ ಹೂಗಳನ್ನು ನಾನು ಮಾಡಿದ್ದೀನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಯಾವುದು ಅಂತ ನಾನು ಈಗ ನಿಮಗೆ ತೋರಿಸ್ಕೊಡ್ತೀನಿ. ಈ ಕ್ವಿಲ್ಲಿಂಗ್ ಸ್ಟ್ರಿಪ್ಸಿಗೆ ನಮಗೆ ಬೇಕಾಗುತ್ತೆ. ಇದರಲ್ಲಿ ಬಣ್ಣ ಬಣ್ಣದ ಕಲರ್ಸ್ ಎಲ್ಲ ಇರುತ್ತೆ. ನೀವು ಯಾವ ಬಣ್ಣ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಫೆವಿಕಾಲ್ ಬೇಕು, ಕತ್ರಿ ಬೇಕಾಗುತ್ತೆ, ಮತ್ತು ಈ ಕಾಂಡಗಳಿಗೆ ಸುತ್ತೋದಕ್ಕೆ ಇದೊಂದು ಗ್ರೀನ್ ಕಲರ್ ಟೇಪ್ ಬೇಕಾಗುತ್ತೆ. ಗಮ್ ಇರುತ್ತೆ ಇದರಲ್ಲಿ. ಮತ್ತು ಈ ಥರ ಒಂದು ತಂತಿಗೆ ನಾನು ಈ ಥರ ಇದನ್ನು ಸುತ್ತಕೊಂಡಿದ್ದೀನಿ. ಮತ್ತು ಅದಕ್ಕೆ ಮಧ್ಯ ಹಾಕೋದಕ್ಕೆ ಮಣಿಗಳು, ಬೇರೆ ಬೇರೆ ಮಣಿಗಳನ್ನು ತೊಗೊಂಡಿದ್ದೀನಿ. ಈಗ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ನಾನು ಯೆಲ್ಲೋ ಕಲರ್ದು ತೊಗೊಂಡಿದ್ದೀನಿ. ಇದಕ್ಕೆ ಫಿಲ್ಲಿಂಗ್ ಸ್ಟ್ರಿಪ್ಸ್ ಇದು. ಇದನ್ನು ನಾನು ಇಷ್ಟು ದೊಡ್ಡ ದೊಡ್ಡ ಸೈಜ್ನಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಚಿಕ್ಕ ಸೈಜ್ನಲ್ಲೂ ಕೂಡ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಒಂದು ತಂತಿಗೆ ನಾನು ಈ ಥರ ಒಂದು ಮಣಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ನಾನು ಈ ಥರ ಅಂಟಿಸ್ಕೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ದಪ್ಪ ಪೇಪರ್ ಇದನ್ನು ಈ ಥರ ಪಿನ್ನಿಂದ ನಾನು ಹೋಲ್ ಮಾಡ್ಕೊಂಡಿದ್ದೀನಿ. ಈ ಹೋಲ್ ಮಾಡಿಕೊಂಡು ಆದಮೇಲೆ ಈ ಥರ ಅಂಟಿಸ್ಕೊಳ್ತಾ ಹೋಗಬೇಕು. ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಫೆವಿಕಾಲ್ ಸಹಾಯದಿಂದ ನಾನು ನೋಡಿ ಈ ಥರ ಇದಕ್ಕೆ ಗಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಗಮ್ಮನ್ನು ಚೆನ್ನಾಗಿ ಸೋರ್ಕೊಳ್ಬೇಕು. ಈಗ ನೋಡಿ, ನಿಮಗೆ ದೊಡ್ಡ ಹೂಗಳು ಬೇಕಾದರೂ ಮಾಡ್ಕೋಬೋದು. ಈಗ ಅಂಟಿಸ್ತಾ ಹೋಗಿ ಈ ಥರ ನೀವು ಕರೆಕ್ಟಾಗಿ ರೌಂಡ್ ಶೇಪ್ಗೆ ಬರೋ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಮೊದಲಿಗೆ ಈ ಥರ 4 ಅಂಟಿಸ್ಕೊಳ್ಳಿ. ನಂತರ ಈ ಥರ ಅದರ ಪಕ್ಕ ಒಂದೊಂದನ್ನು ಅಂಟಿಸ್ಕೊಳ್ಳಿ. ಈ ಥರ ಅಂಟಿಸ್ಕೊಳ್ತಾ ಹೋಗಿ. ಮತ್ತು ಉಳಿದಂತೆ ಇವುಗಳನ್ನು ಕೂಡ ನಾನು ಈಗ ಅಂಟಿಸ್ಕೊಳ್ತೀನಿ. ಫೆವಿಕಾಲ್ ಚೆನ್ನಾಗಿ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಅದು ಬಿಟ್ಕೊಂಬಿಡುತ್ತೆ. ನೋಡಿ, ಇದರ ಮಧ್ಯ ಇದೊಂದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಗ್ಯಾಪನ್ನು ನಾನು ಫಿಲಪ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಈ ಥರ ಒಂದು ಗ್ಯಾಪನ್ನು ಫಿಲಪ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಮಧ್ಯ ಭಾಗದಲ್ಲಿ ನಾನು ಅಂಟಿಸ್ಕೊಳ್ತೀನಿ. ಇದು ಸಣ್ಣದು. ಈ 2 ದಳಗಳಿರೋ ಹಾಗೆ ನಮಗೆ ಹೂವು ಕಾಣಿಸುತ್ತೆ. ಇದರ ಮಧ್ಯ ಬರೋ ಹಾಗೆ ಅಂಟಿಸ್ಕೋಬೇಕು. ಈ ಥರ ಅಂಟಿಸ್ಕೋಬೇಕು. ಇದು ಚಿಕ್ಕ ಹೂ ಬೇಕಾದರೂ ನೀವು ಮಾಡ್ಕೋಬೋದು, ಅಥವಾ ದೊಡ್ಡ ಸೈಜಿನ ಹೂ ಬೇಕಾದರೂ ಈಗ ಮಾಡ್ಕೋಬೋದು. ಈ ಥರ ಮಾಡಿ 1-2 ನಿಮಿಷ ಒಣಗಕ್ಕೆ ಇಡಬೇಕು. 1-2 ನಿಮಿಷ ಒಣಗಕ್ಕೆ ಇಡಬೇಕು. ನೋಡಿ, ಈ ಥರ ನಾನು ಈ ತಂತಿಯಲ್ಲಿ ಒಂದು ಮಣಿಯನ್ನು ಪೋಣಿಸ್ಕೊಂಡಿದ್ದೀನಿ. ಇದರ ಮಧ್ಯೆ ಹೋಲ್ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಇದರಲ್ಲಿ ನಾವು ಒಳಗಡೆಗೆ ಹಾಕ್ಕೊಂಡು ಭದ್ರವಾಗಿ ಈ ಥರ ಇಟ್ಕೋಬೇಕು. ಈಗ ಗಮ್ ಟೇಪ್ನ ಸಹಾಯದಿಂದ ನಾನು ಇದು ಒಂದು ಕಾಂಡದ ಭಾಗವನ್ನು ನಾನು ಈ ಥರ ಮಾಡ್ಕೊಂಡು ಇದನ್ನು ಎಳೆದಷ್ಟು ಚೆನ್ನಾಗಿ ಗಮ್ಮೆಲ್ಲ ಅಂಟ್ಕೊಳ್ಳುತ್ತೆ. ಸೊ ಈ ಥರ ನಾವು ಟೈಟ್ ಮಾಡಿಕೊಂಡು ನೋಡಿ, ಈ ಥರ ಟೈಟ್ ಮಾಡಿಕೊಂಡು ಹೀಗೆ ಸುತ್ಕೊಳ್ತಾ ಹೋಗಬೇಕು. ಈ ಥರ
ಸುತ್ಕೊಳ್ತಾ ಹೋಗಬೇಕು. ನೋಡಿ ಈ ಥರ ಸುತ್ಕೊಂಡ್ರೆ ನಮಗೆ ಹೂವು ಸಿದ್ಧ ಆಗುತ್ತೆ. ನೋಡಿ ಈ ಥರ ಇದು ಗಮ್ ಟೇಪ್ ಥರ ಅಂಟ್ಕೊಂಡ್ಬಿಡುತ್ತೆ. ಈ ಥರ ಅಂಟ್ಕೊಳ್ಳುತ್ತೆ. ಇದನ್ನು ನಾವು ಇಲ್ಲಿ ಟೈಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಅಂದವಾದಂತಹ ಒಂದು ಹೂವು ನಮಗೆ ಸಿದ್ಧ ಆಯಿತು. ಈ ನನ್ನ ಒಂದು ಹೊಸ ಐಡಿಯಾ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದು ಬಹಳ ಸುಲಭವಾಗಿ ಮಾಡುವಂತಹ ಒಂದು ಹೂವಿನ ರೀತಿ. ಮತ್ತು ಇದಕ್ಕೆ ತಗಲುವ ಖರ್ಚು ಕೂಡ ಬಹಳ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಒಂದು ಸಮಯವನ್ನು ಕೂಡ ಸದ್ಯೋಗ ಮಾಡಿಕೊಳ್ಳುವಂತಹ ಒಂದು ಅವಕಾಶ ನಮಗೆ ಸಿಗುತ್ತೆ. ಮತ್ತು ನಾವೇ ಮಾಡಿದ್ವಿ ಅನ್ನೋದು ಒಂದು ಖುಷಿ ಕೂಡ ನಮಗೆ ಸಿಗುತ್ತೆ. ಸೊ ಈ ಥರ ನಾವು ಹೂಗಳನ್ನು ದೊಡ್ಡದು ಅಥವಾ ಚಿಕ್ಕದು ಈ ಥರ ಯಾವ್ದು ಬೇಕಾ ಸೈಜನ್ನು ನಾವು ಇಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ ಇದು ದೊಡ್ಡದು ಚಿಕ್ಕದು ಎಲ್ಲ ಕೂಡ ನಾನು ಇಲ್ಲಿ ಮಾಡಿದ್ದೀನಿ. ಈ ಥರ ಮಾಡ್ಕೊಬೋದು. ಈ ಥರ ಮಿಕ್ಸ್ ಮಾಡಿ ಕೂಡ ನಾವು ಮಾಡ್ಕೊಬೋದು, ಅಥವಾ ಬರೀ ಒಂದೇ ಬಣ್ಣದಲ್ಲಿ ಕೂಡ ನಾವು ಈ ಥರ ಮಾಡ್ಕೊಳ್ಬೋದು. ಸೊ ನಮಸ್ಕಾರ ಫ್ರೆಂಡ್ಸ್.